ಆ್ಯಕ್ಚುಲಿ ಇದು ಕಾಡಿತ್ತು. ಈ ಭಾಗ ಏನಿತ್ತು ಇಲ್ಲಿ ಏನು ಎಂಥದ್ದು ಇರಲಿಲ್ಲ, ಮುಳ್ಳು ಹಿಂಡು ಅದು ಇದು ಬೆಳ್ಕೊಂಡಿತ್ತು. ಆಮೇಲೆ ಈ ಹೊಂಡ ಇದೆಯಲ್ಲ, ನೀರಿನ ಹೊಂಡ ಇದೆಯಲ್ಲ, ಹಂದಿಗಳು ಮಲ್ಕೊಳ್ಳೋ ಜಾಗ ಆಗಿತ್ತು. ಆ ಲೆಕ್ಕದಲ್ಲಿ ಕೊರೋನಾಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಕೊರೋನಾ ಬರೆದೋದ್ರೆ ಬರ್ತಿರ್ಲಿಲ್ಲ, ನೋ ಚಾನ್ಸ್. ನಮ್ಮ ತಂದೆಯವ್ರ ಕಾಲದಿಂದ ಅಡಿಕೆ ಗಿಡಗಳಿತ್ತು, ಒಂದೇ ಒಂದು ಸಿಂಗಾರ ಬಿಟ್ಟಿಲ್ಲ ಅದಕ್ಕೆ. ನಾನು ಏನು ಮಾಡಿದೆ, ಒಂದು ಸಲವ ಸರ್ಕಾರಿ ಗೊಬ್ಬರ ತಂದು ಒಂದು ಇಷ್ಟು ಹಾಕ್ತಾ ಬಂದೆ. ಯಾವ ಗಿಡಕ್ಕೆ ಬಿಟ್ಟಿಲ್ವ ಇನ್ನೂ ಇದೆ ಬಿಟ್ಟು ಅದಕ್ಕೆ ಹಾಕಿದ್ರು. ಮರು ವರ್ಷನೇ ಬಂತು. ಇದು ವಿಯೆಟ್ನಾಂ ಹಲಸು ಆಗದಿಲ್ಲಿ ಆಗಿದೆ. ಒಂದು ಕಡ್ದು ಇಟ್ಟಿದ್ದೇನೆ ನೋಡಿ, ಇಲ್ಲಿ ಬುಡಕ್ಕೆ ಆಗ್ತದೆ. ಬುಡಕ್ಕೆ ಇದು ಹಾಕಿದ ಒಂದು ವರ್ಷದಲ್ಲೇ ಫಲ ಬಂದ್ಬಿಟ್ಟಿದೆ, ಒಂದೇ ವರ್ಷ. ಅವ್ರು ಬಾವಿ ತೋರಿಸಿದ್ರೆ ಅವ್ರಲ್ಲಿ ಫೇಲ್ಯೂರ್, ನಂಬರ್ 1 ಫೇಲ್ಯೂರ್. ಎಷ್ಟು ತೆಗಿಸಿದ್ರೆ ನಾವಲ್ಲ, ಭಯಂಕರ ಕಬಟೆ ಆಳದೆ ಸಿಕ್ಕಾಪಟ್ಟೆ ತೆಗಿಸಿದ್ರೆ ಬಾ. ಅದು ಏನಪ್ಪ ಸಕ್ಸಸ್ ಆಗಿಲ್ಲ. ಇದೊಂದು ಸ್ವಲ್ಪ ನೀರು ಬಂತು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಗೋವಿಂದ ಹೆಗಡೆ ನೂರು ಕಲಬಾಗ್ ಕುಟುಂಬದ ಒಂದು ಇಡೀ ಸಂಗೀತ ಸಮಾರೋಹದ ಒಂದು ಪಯಣದ ಸರಣಿಯನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿಯವರೆಗೆ ಹಿರಿಯ ಮಗಳಾದಂಥ ಪಾರ್ವತಕ್ಕ ಅವರು ಮಾತಾಡಿದ್ದನ್ನು ಕೇಳಿದಿರಿ. ಪರಮೇಶ್ವರ ಹೆಗಡೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸಂಗೀತ ಲೋಕದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದವರು. ಬೆಂಗಳೂರಿನಲ್ಲೇ ಅವರು ಮುಕ್ಕಾಲು ಭಾಗ ವಾಸ್ತವ್ಯವನ್ನು ಹೂಡ್ತಾರೆ. ಆದರೆ ಈಚಿನ ದಿನಗಳಲ್ಲಿ ಅವರು ಕರೋನಾದ ನಂತರದ ಅಥವಾ ಕರೋನಾದ ಹೊತ್ತಿನಲ್ಲಿ ಮತ್ತೆ ಮರಳಿ ಮಣ್ಣಿಗೆ ಅನ್ನುವ ರೀತಿಯಲ್ಲಿ ಅವರು ಕಲಬಾಗ ಹಾಲು ತೋಟಕ್ಕೆ ಬಂದು ತನ್ನದೇ ಆದಂಥ ಆ ಕೃಷಿಯನ್ನು ಮಾಡಲಿಕ್ಕೆ ತೊಡಗಿದ್ದಾರೆ. ನಾವಿವತ್ತು ಅವರ ಮನೆಗೆ ಬಂದಿದ್ದೇವೆ, ಹಾಲು ತೋಟಕ್ಕೆ ಬಂದಿದ್ದೇವೆ. ಪರಮೇಶ್ವರ ಹೆಗಡೆಯವರ ಮನದ ಇಂಗಿತದ ಮಾತಿಗೆ ಧ್ವನಿಯಾಗಬೇಕು ಅಥವಾ ಮಾತಿಗೆ ಒಂದು ನಮ್ಮ ಚಾನಲ್ಲು ಪ್ರತಿಕ್ರಿಯಿಸಬೇಕು, ನಿಮ್ಮೆದುರು ಅದನ್ನು ಅನಾವರಣಗೊಳಿಸಬೇಕು. ಹಳ್ಳಿಯಲ್ಲಿ ಕೃಷಿ ಮಾಡ್ತಾ ಸಂಗೀತವನ್ನು ಮುಂದುವರಿಸ್ತಾ ಇತ್ತೀಚೆಗೆ ಮಗಳ ಮನೆಗೆ ಅಮೆರಿಕಕ್ಕೂ ಹೋಗಿ ಬಂದಿದ್ದಾರೆ, ಅಲ್ಲೂ ಕಚೇರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಂಗೀತ ಮತ್ತು ಕೃಷಿ ಈ ಎರಡನ್ನು ಒಟ್ಟೊಟ್ಟಿಗೆ ಸಾಗಿಸ್ತಾ ಇರುವಂಥ 70ರ ಸನಿಹದಲ್ಲಿ ಬಂದು ನಿಂತಂಥ ಈ ಸಾಧಕನ ಒಟ್ಟು ಅಂತರಂಗದ ಮಾತಿಗೆ ಇವತ್ತು ನಾವು ಮುಖಾಮುಖಿ ಆಗ್ತಾ ಇದ್ದೇವೆ. ಅವರು ಅವರ ಕೃಷಿ, ಅವರ ತೋಟ, ಅವರ ದಿನಚರಿ ಇವನ್ನೆಲ್ಲವನ್ನು ನೋಡಿಕೊಂಡು ಆಮೇಲೆ ನಾವು ಅವರೊಟ್ಟಿಗೆ ಸಂಗೀತದ ಮಾತುಕತೆಯನ್ನು ಮಾಡೋಣ ಅಂತ ಬಂದಿದ್ದೇವೆ. ಪರಮೇಶ್ವರ ಹೆಗಡೆ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಮಜವೇ ಬೇರೆ. ಅದು ಇಲ್ಲಿ ಒಂದು ಡ್ರಮ್ಮಿನ ಪಕ್ಕದಲ್ಲಿ ನಿಂತಿದ್ದೇವೆ ಈಗ. ಹೌದು, ಇಲ್ಲಿಂದನೇ ಶುರು ಮಾಡಿದ್ದು. ಇದು ಏನು? ನಾನು ಇದರಲ್ಲಿ ಜೀವಾಮೃತ ಮಾಡ್ತೀನಿ. ಜೀವಾಮೃತದ ಬಗ್ಗೆ ನಾನು ಅನೇಕ ವಿಡಿಯೋಗಳೆಲ್ಲ ನೋಡಿದೆ. ತುಂಬ ಅದು ಕೃಷಿಕರಿಗೆ ಲಾಭ ತಂದುಕೊಡುವ ಒಂದು ಸಾವಯವ ಗೊಬ್ಬರ ಅದು. ಇದನ್ನು ನಾನು ಈಗ ಮೊನ್ನೆ ಒಂದು ಹಾಕಿದ್ದೇನೆ. ಈಗ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಮತ್ತೆ ಏಪ್ರಿಲ್ ಬಂದಾಗ ಮತ್ತೆ ಮಾಡ್ತೇನೆ. ಅಲ್ಲೊಂದು ಟ್ಯಾಂಕ್ ಇಟ್ಟಿದ್ದಾನೆ, ಮೇಲೆ ಇಲ್ಲೊಂದು ಟ್ಯಾಂಕ್ ಇಟ್ಟು ಈ ಕೆಳಗಡೆ ತೋಟಕ್ಕೆಲ್ಲ ಇದು ಹೋಗುತ್ತೆ. ಇದರ ರಿಸಲ್ಟು ನನಗೆ ಗೊತ್ತಾಗಿದೆ ಇದು. ಸೊ ನಾ ಇಲ್ಲಿ ಇದ್ದಾಗ ಎಷ್ಟು ಅದಕ್ಕೆ 1 ವಾರ ಬಿಡಬೇಕಾಗ್ತದೆ ಮಾಡಿ, ತಕ್ಷಣ ಹಾಕ್ಲಿಕ್ಕಾಗಲ್ಲ. ಹೌದು, ದಿವಸ ತಿರುಗಿಸ್ತಾ ಇರಬೇಕಾಗುತ್ತೆ. ಎಷ್ಟು ಅವಧಿ ಇರುತ್ತೆ ಆ ಅವಧಿಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಸಗಣಿ ಎಲ್ಲ ಹೊರಗಡೆಯಿಂದ? ಹೌದು, ನಾನು ತೊಗೊಳ್ತೇನೆ. ಇಲ್ಲಿ ಮರಿಮನೆ ನಾರಾಯಣ ಅಂತಿದ್ದಾನೆ, ಅವ ಗೋಮೂತ್ರ ಸಗಣಿ ಎರಡು ಭಾಳ ಒಳ್ಳೆಯ ಇದು. ಅಂದರೆ ಅವ್ರ ಮನೆಯಲ್ಲೇ ಕೊಟ್ಟಿಗೆ ದನಗಳಲ್ಲಿ ಅವು ಕೊಡ್ತಾನೆ. ಪ್ರತಿ ಸಲನೂ 1-2 ದಿವಸ ಮುಂಚೆ ಹೇಳಿದ್ರೆ ಆಯಿತು, ಕೊಡ್ತಾನೆ. ಇದು ಇಲ್ಲಿಗೆ ಆ್ಯಕ್ಚುಲಿ ಇದು ಕಾಡಿತ್ತು.
ಇಲ್ಲಿ ಈ ಭಾಗ ಏನಿತ್ತು ಇಲ್ಲಿ ಏನು ಎಂಥದ್ದು ಇರಲಿಲ್ಲ. ಮುಳ್ಳು ಹಿಂಡು ಅದು ಇದು ಬೆಳ್ಕೊಂಡಿತ್ತು. ಆಮೇಲೆ ಈ ಹೊಂಡ ಇದೆಯಲ್ಲ, ನೀರಿನ ಹೊಂಡ ಇದೆಯಲ್ಲ, ಇದು ಹಂದಿಗಳು ಮಲ್ಕೊಳ್ಳೋ ಜಾಗ ಆಗಿತ್ತು. ಓಹೋ, ಹಂದಿಗಳು ಮಲ್ಕೊಳ್ತಾ ಇದ್ರು. ನಾ ಏನು ಮಾಡಿದೆ, ಆ ಆಕಾರ ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ, ಹಿಂಗೆ ಇತ್ತು ಅದು. ಸ್ವಲ್ಪ ತೆಗಿತು ಅಷ್ಟೇ. ಈ ನಮ್ಮ ಹಳೆ ಕಾಲದ ಭಾಷೆಯಲ್ಲಿ ಕೊಳಪೆ ಹೊಂಡ ಸ್ವಲ್ಪ ತಗ್ಗು ಮಾಡಿಸಿದೆ. ಅದು ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಹಾಕಿ ಇದು ಮಾಡಿ ಇದರಲ್ಲಿ ನೀರು ತುಂಬಿಸೋದು. ಇಲ್ಲಿಂದ ಅದಕ್ಕೆ ಪೈಪ್ ಕನೆಕ್ಷನ್ ಇದೆ, ಅಲ್ಲಿ ಗೇಟ್ ವಾಲ್ ಇದೆ, ಕೆಳಗಡೆ ತೋಟಕ್ಕೆ ಇದನ್ನು ನೀರು ಬಿಡೋದು ಆ ಥರ. ಜೀವಾಮೃತ ಹೇಗೆ ಸಿಂಪಡಣೆ ಮಾಡ್ತೀರಿ? ಜೀವಾಮೃತ ಅಂದ್ರೆ ಒಂದು ಸುಮಾರು 200 ಫೂಟ್ ಪೈಪ್ ಇದೆ. ಇಲ್ಲಿಂದ ಗೇಟ್ ವಾಲ್ ಓಪನ್ ಮಾಡಿದ್ರೆ ಅದು ಅಲ್ಲೊಂದು ಡ್ರಮ್ ಇಟ್ಕೊಳ್ತಾರೆ, ಈ ಥರದ್ದು, ಅದರ ತುಂಬಿಸ್ಕೊಡ್ತಾರೆ. ಅಲ್ಲಿಂದ ಹೊರಗಡೆ ಹಾಕ್ತಾ ಹೋಗ್ತಾರೆ. ನೀವು ಕೃಷಿ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಮತ್ತೆ ಕೃಷಿ ಅಂದರೆ ನನಗೆ ಹೊಸದಲ್ಲ ಇದು. ಅಲ್ಲ, ನಿಮ್ಮದು ಹಳೆ ಕಸಬೆ ಇದು. ಹೌದು, ಹಳೆ ಕಸಬೆ ಇದು. ನಾವು ನೀರು ಮಾಡಿದವರು ಇಲ್ಲಿ. ಹೌದು, ಎಲ್ಲ ಗೊಬ್ಬರ ಕಂಬಳ ಎಲ್ಲ ಅತ್ತೆ ಕಡಿಯೋದು. ಆದರೆ ಈಗ ನೀವು ಮಧ್ಯದಲ್ಲಿ ಸಂಗೀತ ಮತ್ತು ಅದರ ಸಹವಾಸದಲ್ಲಿ ತಿರುಗಾಡ್ತಾ ಒಂದಿಷ್ಟು ಕಾಲ. ಹೌದು ಅಲ್ವಾ? ಹೌದು. ಆ ಲೆಕ್ಕದಲ್ಲಿ ಕೊರೋನಾಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಕೊರೋನಾ ಬರೆದು ಹೋದ್ರೆ ನೀವು ಬರ್ತಿರ್ಲಿಲ್ಲ, ನೋ ಚಾನ್ಸ್. ಇದು ಚಿಕ್ಕ ಗಿಡ, ಮೊದಲು ಆಗಿದೆ, ಕಾಯಿ ಇದೆ, ಇದಾಗ್ತಾ ಇದೆ, ಸುಮಾರು ಕಾಯಿ ಬಿಟ್ಟಿದೆ. ಅದು ನೀರು ಹಲಸೋದು. ಹೌದು. ಆಮೇಲೆ ಇದು ಈ ಹಲಸು ನಾನು ಶಿವಮೊಗ್ಗ ತಂದು ಹಾಕಿದ್ದೇನೆ. ಇದು ಫಸ್ಟ್ ಟೈಮ್ ಬಂದಿದೆ. ಇದು ಕಾಯಿ ಆಗಿದೆ ಫಸ್ಟ್ ಟೈಮ್. ಹೌದು. ಮೇಲೊಂದಿದೆ, ಓಡೊಂದಿದೆ. ಇದು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ, ಮರ್ತೋಗಿದೆ ನನಗೆ. ಬಂದ್ಮೇಲೆ ಗೊತ್ತಾಗ. ಹೌದು, ಹೌದು. ಅಲ್ಲೊಂದು ಒಂದಿಷ್ಟು ಇದೆ, ಮಾವು ಇದೆ, ಹೌದು, ಪೇರ್ಲೆ ಗಿಡ ಇದೆ, ಅಲ್ಲೂ ಒಂದು ಹಲಸಿನ ಗಿಡ ಇದೆ. ಬಾಳೆ 8 ಪ್ರಕಾರದ ಬಾಳೆ ಇದೆ ಇಲ್ಲಿ. ಬಾಳೆ ಇದೆಯಾ? ಅದು ಕುತೂಹಲಕ್ಕೆ ಹಾಕಿದ್ದೇನೆ, ಬೇಕು ಇರಲಿ ಅಂತ ಹೇಳಿ. ಅದೇ 8 ಪ್ರಕಾರದ್ದು ಇದೆ. ನಿಮಗೆ ಇಲ್ಲಿ ಮಂಗನ ಕಾಟ ಹೇಗೆ ಇದೆ? ಅಯ್ಯೋ, ಇದೆ. ಅದಕ್ಕೆ ಅಂದರೆ ಮಂಗನಕ್ಕಿಂತ ಕಾಡನ್ ಕಾಟ ಇದೆ. ಕರೆಕ್ಟ್. ಇದು ಭಾಳ ಹಳೇದು, ಯಾಕೋ ಇದು ಇನ್ನೂ ಇದಾಗಲಿಲ್ಲ, ನೋಡಬೇಕು. ಅದು ಮೇಲೆ ಮಂಗನ ಕಾಡನ್ನು ಕೂತ್ಕೊಂಡು ಮುರಿದಾಕ್ಬಿಟ್ಟಿದ್ದಾರೆ. ಮುರಿದಾಕ್ಬಿಟ್ಟಿದೆ, ಅದು ಹಿಂಗೆ ಹರಡ್ಕೊಳ್ತಾ ಇದೆ. ಬರಬೇಕಿತ್ತಪ್ಪ ಈ ವರ್ಷ, ಗೊತ್ತಿಲ್ಲ. ಇದು ನಮ್ಮ ತೋಟ ಶುರುವಾಗುತ್ತೆ. ಇದೇನಾಗಿತ್ತು ಕೇಳಿದ್ರೆ, ನನಗೆ ಇದು ರೋಡ್ ಮಾಡುವುದು ಅಂದರೆ ಈ ಜಾಗ ಇತ್ತು, ಒಂದು ವೆಹಿಕಲ್ ಬರುವಷ್ಟು. ಆವಾಗಿಂದ ಮೊದಲಿಂದ ನಮ್ಮ ತಂದೆಯವರ ಕಾಲದಿಂದ ಇತ್ತು. ನಾನು ಹಾಗೆ ಮನೆ ಇಲ್ಲಿ ಕಟ್ಟಬೇಕು ಮಾಡಿಕೊಂಡು ಮನೆ ತನಕ ಗಾಡಿ ಬರ್ತದೆ, ಬೇಕಾದಂಗೆ. ಮನೆಯೆಲ್ಲ ಕೆಳಗೆ ತನಕ ಹೋಗ್ತದೆ, ಲಾರಿ ಗೀರಿ ಬಂದರೂ ಹೋಗ್ತದೆ. ಸೊ ಇದೊಂದು ಅನುಕೂಲ ಆಗಿದೆ ನನಗೆ. ಇದು 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 ಇದೆಯಲ್ಲಿ ಇದು ಗೆಣಸ್ಲೆ. ಹೌದು, ಗೆಣಸ್ಲೆ. ಅದು ನಮ್ಮಲ್ಲಿ ಇದಕ್ಕೆ ಸಿಹಿ ತಿಂಡಿ ಬಂತು. ಹೌದು, ಅದಕ್ಕೆ ಉಪಯೋಗಿಸುವಂಥದ್ದು. ಅದು ನಮ್ಮ ತಂದೆಯವರ ಕಾಲದಿಂದ ಇದೆ ಇದು. ಅದಕ್ಕೆ ಬೆಂಗಳೂರಲ್ಲ ಒಳ್ಳೆ ರೇಟ್ ಇದೆ ಅದಕ್ಕೆ. ಇದು ಲವಂಗ ಅಲ್ಲ ಇದು ಗೆಣಸ್ಲೆ. ಹೌದು ನೋಡಿ, ಇದು ಗೆಣಸ್ಲೇನೆ ಇದು. ಹೌದು. ಆದರೆ ಆ್ಯಕ್ಚುಲಿ ಇದು ಕಾಡು ಗಿಡ. ಇದು ಕಾಡಿನಲ್ಲಿರುವಂಥದ್ದು. ನಾಡಿನಲ್ಲಿ ಕಡಿಮೆ, ಕಾಡಲ್ಲೂ ಈಗ ಮಾಯ್ತಾ ಇದೆ ಇದು. ಅಂದರೆ ಇದು ಅವ್ರ ಸಾಂಬಾರು ಇದಕ್ಕೆಲ್ಲ ಮಸಾಲ ಇದಕ್ಕೆಲ್ಲ. ಹಾಗಾದರೆ ಇದು ಈ ನಮ್ಮ ಎಲೆ ಒಣಗದ ಮೇಲೆ. ಕರೆಕ್ಟ್. ಹೌದೌದು. ಇದು ಅಡುಗೆಗೆಲ್ಲ ಬಳಸ್ತಾರೆ. ಹೌದು, ಬಳಸ್ತಾರೆ. ಈ ಕೆಳಗೆ ಬಿದ್ದ ಎಲೆ ಎಲ್ಲ ನಿಜವಾಗ ಅದು ಬಳಸುವಂಥದ್ದು. ಅದು ಅವರು ಬೆಂಗಳೂರಲ್ಲಿ ಏನೋ ಹಿಂಗೆ ಕೆಜಿಗೆ ಇಂತಿಷ್ಟು ಅಂತ ತಗೊಳ್ತಾರಂತ. ಹೌದು. ನಮ್ಮಲ್ಲಿ ಇದನ್ನೇ ಒಂದು ನಾ ಹೇಳೋದು, ಈಗ ಗಡಿ ಭಾಗದಲ್ಲಿ ಹಾಕತ್ ನೋಡಿದ್ರೆ ಅದು ಒಂದು ಇನ್ಕಮ್. ಹೌದು, ಉಪ್ಪುಬೇಳೆ. ಈಗ ಅದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ಕಲ್ಪನೆ ಇಲ್ಲ. ಇಲ್ಲಿ ಏನಾಯಿತು ಕೇಳಿದ್ರೆ, ನಮ್ಮ ತಂದೆಯವ್ರ ಕಾಲದಿಂದ ಅಡಿಕೆ ಗಿಡಗಳಿತ್ತು, ಕೆಲವು ಗಿಡಗಳು. ಏನೇನು ಒಂದೇ ಒಂದು ಸಿಂಗಾರ ಬಿಟ್ಟಿಲ್ಲ ಅದಕ್ಕೆ.
ನಾನೇನು ಮಾಡಿದೆ, ಒಂದು ಸಲ ಸರ್ಕಾರಿ ಗೊಬ್ಬರ ತಂದು ಒಂದು ಇಷ್ಟಿಷ್ಟು ಹಾಕ್ತಾ ಬಂದೆ. ಎಲ್ಲದಕ್ಕೂ ಯಾವ ಗಿಡಕ್ಕೆ ಬಿಟ್ಟಿಲ್ವ ಇನ್ನೂ ಇದೆ ಇದು ಬಿಟ್ಟು ಅದಕ್ಕೆ ಹಾಕಿದ್ರಿ. ಮರು ದಿವಸನೇ ಮರು ವರ್ಷನೇ ಬಂತು. ಹೌದು, ಆಗ 50 ಗಟ್ಟಲೆ ಗಿಡ ಇದೆ ಇದು. ಅಂದ್ರೆ ಅದಕ್ಕೊಂದು ಫೋರ್ಸ್ ಬೇಕಾಗಿತ್ತು. ಇನ್ನು ಮತ್ತೆ ಹಾಕೋಲ್ಲ, ಒಂದೇ ಸರಿ ಕರೆಕ್ಟ್. ಈಗ ಎಲೆ ರೇಟ್ ಚೆನ್ನಾಗಿದೆ ಅಂತಲ್ಲ? ಎಲೆ ರೇಟ್ ಚೆನ್ನಾಗಿದೆ ಅಂದರೆ ಈಗ ಏನಾಗಿದೆ, ಎಲೆ ರೇಟ್ ಇಲ್ಲದೆ ಈಗ ಸುಮಾರು ವರ್ಷ ನಾನು ನೋಡ್ತಿದ್ದೇನೆ, ಅವು ಎಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಜನ. ಎಲೆ ರೇಟ್ ಇಲ್ಲ ಅಂತ, ಎಲೆನೇ ಇಲ್ಲ ಅಂತೆ, ಅದರಿಂದ ಹೌದು. ಇಲ್ಲಿ ಅದು ಗಡಿಯಾ? ಹಾಂ, ಅದು ಗಡಿ, ಅದು ಹಾಗೆ ಬರುತ್ತೆ. ಇದು ಮೇಲ ಈ ತೋಟಕ್ಕೆ ಇದರದ್ದು ಜೀವಾಮೃತ ಇಲ್ಲಿ ಮಾಡ್ತೇನೆ, ಈ ಡ್ರಮ್ನಿಂದ. ಇಲ್ಲಿ ನಾ ತಗೊಳ್ಬೇಕಿದ್ರೆ ಇದು ನಾನಿಲ್ಲಿ ಶುರು ಮಾಡ್ಬೇಕಿದ್ರೆ ತೋಟದಲ್ಲಿ ಒಂದೇ ಒಂದು ಬಾಳೆ ಗಿಡ ಇರಲಿಲ್ಲ. ಒಂದೇ ಒಂದು ಇರಲಿಲ್ಲ. ಎಲ್ಲ ನೀವು ಹಾಕಿದ್ದು? ಎಲ್ಲ ನಾನು ಹಾಕಿದ್ದು. ಫಸ್ಟ್ ಇಯರು ಎಷ್ಟು 70 ಕೊನೆನೂ ಬಂತು ಬಾಳೆಗೊನೆ. ನೆಕ್ಸ್ಟ್ ಇದ್ರದ್ದು 137 ಬಂತು. ಅದೊಂದು ಉಪ ಬೆಳೆ. ಹೌದು, ಬೆಳೆ. ಈಗ ಬಾಳೆ ಗೊನೆ ಆಯಿತು, ಬಾಳೆಹಣ್ಣು ಇದಾಯಿತು. ಅದು ಬಿಟ್ಟು ಈಗ ಊಟದ ಬಾಳೆ ಎಷ್ಟು ಕರೆಕ್ಟ್ ಸೇಲ್ ಮಾಡ್ತಾರೆ. ಅದು ಒಂದು ಕಟ್ಟಿಗೆ ಎಷ್ಟು 200 ರೂಪಾಯಿ. ಹೌದು. ಹಾಂ, ಇದು ಮೆಣಸಿನ ಕಾಳು ಇದು ಹಾಕಿದ್ದೇನೆ, ಕಾಳುಮೆಣಸು. ಕಾಳು ಮೆಣಸಿದು ಹೆಚ್ಚಾಗಲಿಲ್ಲ, ಒಂದು 20-25 ಹಾಕಿದವು ಅಷ್ಟೇ. ಅದು ಇನ್ನೆಲ್ಲ ಆಗಬೇಕು ಇನ್ನು. ಅದೇ ಬರ್ತಾ ಇದೆ. ಎಷ್ಟು ಇದೆ ಎಕರೆ ಇದು? ಇದು 3 ಎಕರೆ 15 ಗುಂಟೆನೋ ಇದೆ ಟೋಟಲ್ಲು. 3 ಭಾಗ. ಅದು ನಮಗೆ 3 ಭಾಗ ಮಾಡಿಕೊಂಡಿದ್ದೇವೆ. ಒಬ್ಬೊಬ್ಬರಿಗೆ 1 ಎಕರೆ 5 ಗುಂಟೆ. ಅದೇ ಈಗ ವಿನಾಯಕಂದು ಇದು ನಾನೇ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ. ಕರೆಕ್ಟ್. ಹೀಗೆ ಮುಂದೋಯ್ತಾ? ಹಾಂ, ಅಲ್ಲಿ ತನಕ ಅದು ಅಲ್ಲಿ ಗೋಪು ಮನೆ ಇದೆಯಲ್ಲ, ಅಲ್ಲಿ ತನಕ ಹೋಯ್ತು. ಗೊಬ್ಬರ ಎಲ್ಲಿಂದ ತರ್ತೀರಿ? ಗೊಬ್ಬರ ಒಂದು ನಮ್ಮ ಮಠದ್ದು ಅದು ಚೆನ್ನಾಗಿದೆ, ಅದು ಅದೇ ಬ್ರಹ್ಮೂರು. ಹೌದು. ಸಾರಿ, ಇಲ್ಲಿ ಹೊಸಾಡು. ಹಾಂ, ಹೊಸಾಡು. ಮೂರೂರು ಇದು ಚಂದಾವರದಿಂದ ಆಚೆ. ಹೌದು. ಇನ್ನೊಂದು ಸಿರ್ಸಿ ಅವ್ರದ್ದು ಒಂದಿದೆ, ಅದು ಚೆನ್ನಾಗಿದೆ, ಅಲ್ಲಿಂದ ತರ್ತೇನೆ. ಆದರೆ ನನಗನ್ಸೋದು ಈ ಕೊಟ್ಟಿಗೆ ಗೊಬ್ಬರವನ್ನು ಇದು ಮಾಡ್ಬೋದು. ನಾನು ಹಾಕಿಲ್ಲ, ಈಗ ನಾನು ಕೊಟ್ಟಿರೋ ಹುಡುಗ ಹಾಕಿದ್ದೇನೆ. ಈ ಜೀವಾಮೃತ ಕೊಟ್ಟು ಮಣ್ಣು ಕೊಡಬೇಕು ಗಿಡಗಳಿಗೆ. ಮಣ್ಣು ಬೇಕೇ ಬೇಕು. ನಮ್ಮಲ್ಲಿ ಮಣ್ಣು ಹೊಯ್ಯೋದು ಅಂತ ಇತ್ತಲ್ಲಿ ಮೊದಲು. ಇತ್ತು. ಈ ಮಧ್ಯದಲ್ಲಿ ದಂಡೆ ಹೊಯ್ತಿದ್ರು, ಆಮೇಲೆ ಅದನ್ನು ಹೊಡೆದಾಗ್ತಿದ್ರು. ಹೌದು. ಅದು ಆ ಬೇರುಗಳಿಗೆ ಸತ್ವವನ್ನು ಒದಗಿಸುತ್ತದೆ ಮಣ್ಣು. ಕರೆಕ್ಟ್. ಅಗತೆ ಕಡಿಬಾರ್ದು ಅಂತಾರಪ್ಪ ಈಗ. ಅಗತೆ ಕಡಿಬಾರ್ದು, 2 ಅಭಿಪ್ರಾಯ ಇದೆ ಅದು. ಅದು ಈ ಫೊಕೋಕ ಅಥವಾ ಸೂಕ್ಷ್ಮ ಬೇರುಗಳಿಗೆ ಹೊಡ್ತಾ ಅಂತ ಹೇಳ್ತಾರೆ. ಇನ್ನೊಂದು ಅಭಿಪ್ರಾಯ, ಅದು ಅಗತೆ ಕಡಿದ್ರೆ ಹೊಸ ಬೇರುಗಳು ಅಂದರೆ ಮಣ್ಣು ಇದಾಗ್ತದಲ್ಲ, ಮೇಲಿಂದ ಕೆಳಗೆ ಹೋಗ್ತದೆ, ಕೆಳಗಿನ ಮೇಲೆ ಬರ್ತದೆ, ಈ ಥರ ಅಡಿ ಮೇಲೆ ಆಗ್ತದೆ. ಆ ಥರ ಆಗುತ್ತೆ ಅಂತೇಳಿ. ಇದೆಲ್ಲ ನೀವು ನೆಟ್ಟದ್ದು? ಇದೆಲ್ಲ ನಾನು ನೆಟ್ಟದ್ದು. ಅದೇ ಈ ವರ್ಷ ಅದಕ್ಕೊಂದು ಫಲ ಬಂದಿದೆ ಆ ಗಿಡಕ್ಕೆ. ಕರೆಕ್ಟ್. ಇದೆಲ್ಲ ಇತ್ತ ಮೊದಲೇ? ಇಲ್ಲ, ಇದೆಲ್ಲ ನಾನೇ ಹಾಕಿದ್ದು. ಹೌದಾ? ಹೌದು. ಚೆನ್ನಾಗಾಗಿದೆ ಗಿಡ. ಹೌದು. ಇದು ಕಲ್ಲು ಬಾಳೆ ಅಂತ. ಅದು ಅಮೆಜಾನಿಂದ ತರಿಸಿದ್ದೆ, ಒಂದು 4-5 ಥರದ ಬಾಳೆ. ಇದು ಮೋಸ ಆಯಿತು ಅಂತ ಕಾಣಿಸ್ತದೆ. ಹೌದು, ಹೆಚ್ಚಿನ ಅಂಶ. ಅದು ಇಲ್ಲ, ಅದು ಕಲ್ಲು ಬಾಳೆ ಥರ ಆಗ್ಬಿಟ್ಟಿದೆ. ಹೌದು. ಇದು ಗುಳುಬದ್ ನಮಗೆ ಪಲ್ಯಕ್ಕೆ ಹಸಿಗೆ ಎಲ್ಲ ಭಾಳ ಅದ್ಭುತ ಇದು. ಹೌದು.
ಇದು ತೋಟದಲ್ಲಿ ಹುಟ್ಟಿ ಬೆಳೆಯುವಂಥದ್ದು ಯಾರೂ ಬೆಳೆಸೋದಿಲ್ಲ ಅದರ. ಇದು ಬರೀ ಕಲ್ಲಿನ ಜಾಗ ಇದು. ಹಾಂ, ತೋಟ ಮಾಡೋ ಪರಿಸ್ಥಿತಿಯಲ್ಲಿ ಎಲ್ಲ ಕಲ್ಲು ಅದೇ ಅಲ್ಲಿ ಬಿದ್ಕೊಂಡಿದೆ. ಹೀಗಾಗಿ ಇದು ಗೇರು ಅಷ್ಟೇ ಮಾಡೋದು. ಅಷ್ಟೇ ಮಾಡೋದು ಮಾಡ್ತಾಯಿದ್ರು. ಆಮೇಲೆ ಇದು ವಿಯೆಟ್ನಾಂ ಹಲಸು. ಹಾಂ, ಆಗದಿಲ್ಲಿ. ಆಗಿದೆ. ಅಲ್ಲೊಂದು 2 ಇದೆ. ಒಂದು ಕಡ್ದು ಇಟ್ಟಿದ್ದೇನೆ ನೋಡಿ, ಇಲ್ಲಿ ಬುಡಕ್ಕೆ ಆಗ್ತದೆ. ಬುಡಕ್ಕೆ ಇದು ಹಾಕಿದ 1 ವರ್ಷದಲ್ಲೇ ಫಲ ಬಂದ್ಬಿಟ್ಟಿದೆ. ಒಂದೇ ವರ್ಷ. ಚೆನ್ನಾಗಿದೆ ಅದೇ, ಭಾಳ ಸ್ವೀಟ್ ಇದೆ. ಇದು ಒಂದು ಈ ಕಡೆದು ಯಾರು ಎಷ್ಟು ನೆಗ ಮಾಡ್ಕೊಂಡ್ರು ನಾನು ಹಿಂದ್ಗಡೆ ಗೊತ್ತಿಲ್ಲ. ಒಂದು ಕುಳಿ ಒಳಗೆ 2 ಗಿಡ ನೆಟ್ಟಿ. ಅದು ಹೆಂಗೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ನೋಡಿದೆ ಒಬ್ರದ್ದು, ಶಿವಮೊಗ್ಗ ಆ ಕಡೆ ಇರೋದು, ಅವ್ರ ತೋಟದ್ದು ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ 2 ಚೆನ್ನಾಗಿ ಹೋಗಿದೆ. ಅದು ಸ್ವಲ್ಪ ಮೇಲೆ ಹೋಗ್ಕೊಂಡು ಹಿಂಗಾಗಿ ಹೋಗುತ್ತೆ. ಹೌದು ಆ ಥರ ಕಡೆ ನಮ್ಮ ತೋಟದಲ್ಲಿ ನಾನು ನೋಡಿದ್ರೆ 2 ಇರುವಂಥದ್ದು ಇಲ್ಲಿ ಡಜನ್ ಗಟ್ಟಲೆ ಇದೆ. ಒಂದು ನೆಟ್ಟದ್ದು, ಇನ್ನೊಂದು ಬಿದ್ದು. ಆದರೆ ನೆಟ್ಟದ್ದಷ್ಟು ಪುಷ್ಟವಾಗಿರುವುದಿಲ್ಲ ಅದು. ಇಲ್ಲ ಇದೆ. ಈ ಅಲ್ಲೊಂದು ತೋರಿಸ್ತೇನೆ, ನನ್ನ ತಮ್ಮನ ತೋಟದಲ್ಲಿದೆ. 3 ಗಿಡ ಇದೆ ಒಂದೇ ಬುಡದಲ್ಲಿ. ಇದು ಬೇರೆ ಬೇರೆ ಜಾತಿ. ಏನಾಯಿತು ಕೇಳಿದ್ರೆ, ಅದ್ರ ಮೊದಲು ಒಂದೇ ನೆಟ್ಟಿದ್ದೆ ನಾನು. ಆಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಇದೆ ನೆಡಬೇಕು ಅಂತ ಅನಿಸ್ತು. ಅದು 2 ಬೇರೆ ಬೇರೆ ಜಾತಿ ಇದು. ಈಗ ಇದು ಫಲ ಹೇಗೆ ಬರ್ತದೆ ನೋಡಬೇಕು. ಈಗ ನಾನು ಕೂತು ಹೊಲ ಇದು ಪ್ರಯೋಗ ಇದು. ಅಂದರೆ ಅದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಲಾಭ ಅಲ್ವಳಿ ನನ್ನ ಪ್ರಶ್ನೆ ಅಲ್ವಾ? ಅಂದರೆ ಒಂದೇ ಗಿಡದಲ್ಲಿ ನಿಮ್ಗೆ 2 ಲಾಭ, 2 ಫಲ ಸಿಗ್ತದೆ. ಹೌದು, 2 ಫಲ ಸಿಗ್ತದೆ ಒಂದೇ ಸಮಯದಲ್ಲಿ. ಹೌದು. ವೀಕ್ ಆದಂಗೆ ಕಾಣೋದಿಲ್ಲ. ಅಂದರೆ ನಾನು ಈಗ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಕೊಡಬೇಕು. ಹೌದು, ಅಲ್ಲಿ ಮಣ್ಣಿಲ್ಲ, ಬುಡಕ್ಕೆ ಮಣ್ಣು ಹಾಕಿ ಕೊಡಬೇಕು. ಮಣ್ಣು ಹಾಕಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಇದು ಅಂತ ನನಗೆ ಅನ್ನಿಸ್ತಾ ಇದೆ. ಕರೆಕ್ಟ್. ಇದೆಲ್ಲ ಹೊಸ ಫಲಗಳು. ಇಲ್ಲಿ ಇದು ಯಾವ ಅಡಿಕೆ ಇದು? ಇದು ಮಂಗಳ ಇರಬೇಕು. ಹೌದಾ? ಅಂದರೆ ಹೆಚ್ಚು ಎತ್ತರ ಆಗೋದಿಲ್ಲ ಇದು? ಹೆಚ್ಚು ಎತ್ತರ ಆಗೋಲ್ಲ ಇದು. ಗಿಡ್ಡ ತಳಿದೆ. ನಾನು ಹೀಗೆಲ್ಲ ಗಿಡ್ಡ ತಳಿದೆ ಹಾಕ್ತಾ ಇದ್ಬಿಟ್ಟಿದ್ದೇನೆ. ಹೌದಪ್ಪ. ಮತ್ತು ಇದಕ್ಕೆ ಮರ ಹತ್ತಲಿಕ್ಕೆ ಅವ್ರ ಭಾಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಈಗ. ಹೌದು, ಮೊದಲ ಥರ ಇಲ್ಲ ಈಗ. ಈ ಜೀವಾಮೃತ ಹಾಕೋ ಪೈಪು ಸುಮಾರು ಅಲ್ಲಿ ತನಕ ಹೋಗ್ತದೆ ಅದು. ಅದು ನಾವು ಗಡಿ ನಮ್ಮದು. ಅಲ್ಲಿ ತನಕ ಅಲ್ಲೊಂದಿಷ್ಟು ಅನಾನಸ್ ಹಾಕಿದ್ದೇನೆ. ಇದು ಹೀಗೆ ಸ್ಲೋಪ್ ಆಗಿತ್ತು ಇದು. ಈಗ ಕಟ್ಟಿಸಿದ್ರ? ಹೌದು, ಇದು ಕಟ್ ಮಾಡ್ತಾ ಕಟ್ ಮಾಡಿ ತೆಗಿಸಿ ಇದೊಂದು ಅಂಟು ಮಾಡಿದೆ. ಹೌದು, ಕೆಳಗಡೆ ಒಂದು ಅಂಟು ಆಯಿತು. ಈ ಸ್ಲೋಪ್ ಇತ್ತು. ಇಲ್ಲಿ ಎಂಥದ್ದು ಇರಲಿಲ್ಲ. ಒಂದು ಗೇರ್ ಗಿಡ ಏನೋ ಇತ್ತು ಅಂತ ಅನಿಸ್ತದೆ. ಬಾಕಿ ಎಲ್ಲ ಕಾಡು ಗಿಡಗಳು ಏನೂ ಇಲ್ಲ. ಈ ಪ್ರಯೋಗ ಯಶಸ್ವಿ ಆದರೆ ಇದೊಂದು ಮಾದರಿ. ಹೌದು, ಯಶಸ್ವಿ ಆಗಬೇಕು. ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಅನಿಸ್ತದೆ ಸ್ವಲ್ಪ ನಿರ್ಲಕ್ಷ್ಯ ಆಯ್ತನೋ ಅಂತ ಅನಿಸ್ತದೆ. ಈ ಮಣ್ಣು ಹಾಕೋ ಕೆಲಸ ಮೊದಲೇ ಮಾಡಬೇಕಿತ್ತು. ಕೆಲವು ಸಲ ಅಂದರೆ ಮೊದಲೇ ಹಾಕಿದ್ರೆ ಬಿಗಿದು ಹೋಗ್ತದೆ ಅಂತ ಹೇಳಿ. ಬಿಗಿದು ಹೋಗ್ತದೆ ಮಳೆ ಬಂದುಬಿಟ್ರೆ. ಹೌದು, ಬಹುಶಃ ಈಗ ಸಕಾಲವೇನು? ಈಗ ಸಕಾಲನೇ ಇದು. ಈ ವರ್ಷ ಆಗಲಿಕ್ಕಿಲ್ಲ ಇದು. ಮಣ್ಣೆ ಮಾತ್ರ ಇದೇ ಕಾಣುತ್ತೆ. ಇಲ್ಲೇ ತರಿಸ್ಬೇಕು ಹೊರಗಡೆ. ಇದು ಎಷ್ಟು ವರ್ಷದ ಗಿಡ ಇದು?
ಕೊರೋನಾ ಬಂದ್ಮೇಲೆ ಹಾಕೋದಪ್ಪ. ಹೌದಾ? 3-4 ವರ್ಷ ಆಯ್ತು. 3-4 ವರ್ಷ ಲೆಕ್ಕ. ಅಂದರೆ ಈ ಫಲ ಬರೋ ಹೊತ್ತು ಫಲ ಬರ್ಬೋದು ಹೋಗ್ತು. ಈಗ ಮುಂದಿನ ಈಗ ಒಂದು ಬಂದಿದೆ ಒಂದಿಷ್ಟು. ಅದೇ ಮುಂದಿನ ವರ್ಷದ ಒಟ್ಟಿಗೆ ಎಲ್ಲದೂ ಬರಬೇಕು ಅನ್ನಕ್ಕೆ. ಕೆಳಗಡೆ ತೆಂಗು ಜಾಸ್ತಿಯಾ? ಕೆಳಗಡೆ ಇದು ತೆಂಗೆ ಅದು. ಹಾಂ. ಅಲ್ಲೂ ಮಧ್ಯದಲ್ಲಿ ಅಲ್ಲಿ ಹಾಕಿದ್ದೇನೆ ಅದು. ಅಡಿಕೆ ಸಸಿನ ಇದೆ. 3 ಗಿಡ ಇದೆ ಅಲ್ಲಿ. ಹಾಂ, ಇದೆ ಅಲ್ಲ, 3 ಗಿಡ ಇದೆಯಲ್ಲ. ಹಾಂ, 3 ಗಿಡ ಇದೆ. 3ಕ್ಕೂ ಫಲ ಇದೆ ಅದು. 3ಕ್ಕೂ ಫಲ ಇದೆ. ಬರ್ತದೆ ಆಯ್ತಲ್ಲ. ಆಗುತ್ತೆ, ಆಗದೆ ಏನು. ಇದು ಎಲ್ಲಿ ಅಲ್ಲಿವರೆಗೆ ಗಡಿಯಾ? ಅಲ್ಲಿ ಗಡಿ. ಹಾಂ, ಅದು ಗಡಿ ಆ ಕಡೆ. ಇದು ಹೊಸ್ತೆ ಹಾಕಿದ್ದ? ಅದು ಹೊಸ್ತು ಗೋಪು ಮಾಡೋದು ಎಲ್ಲದು. ಹಾಂ, ಅದು ಹೀಗೆ ಹೋಗ್ತದೆ, ಹೀಗೆ ಇದೇ ಗಡಿ ಕೆಳಗೆ ಹಿಂಗೆ ಹಾಂ ಹೋಗ್ತದೆ. ಅದು ಆ ಕಡೆ ಅದು ಗೋಪುದು. ಅಲ್ಲೂ ಏನೂ ಇರಲಿಲ್ಲ, ಎಲ್ಲ ಅವನೇ ಮಾಡಿದವರು. ಚೆನ್ನಾಗಿ ಮಾಡಿದ್ದಾನೆ. ಎಲ್ಲೋ ಅಲ್ಲಿ ಒಂದು 4 ಅಡಿಕೆ ಗಿಡ ಇದ್ದದ್ದು ಬಿಟ್ಟರೆ ಕರೆಕ್ಟ್. ಮತ್ತೇನಿಲ್ಲ, ಚೆನ್ನಾಗಾಗಿದೆ ಅದೀಗ. ಚೆನ್ನಾಗಾಗಿದೆ. ಹೌದು. ಅದು ನಮ್ಮ ಲೋಕಲ್ ಸಸಿ ಕಾಣ್ತದೆ. ಇದು ಯಾವುದು? ಇದು ಮಂಗಳ ಅಲ್ಲ ಇದು. ಅಲ್ಲ ಮಂಗಳಲ್ಲಿ ಬೇರೆ ಏನೂ ಇರಬೇಕು. ಅವ ಇದರಿಂದ ತಂದ, ಮೂರೂರು. ಹಾಂ, ಮೂರೂರಲ್ಲಿ ಒಳ್ಳೆಯ ಬೀಜ ಅದು. ಹಾಂ, ಒಳ್ಳೆಯದು. ಇದು ಬಾವಿಯಾ? ಇದು ಬಾವಿ. ಇದು ನಮ್ಮ ತಂದೆಯವರೇ ತೆಗೆಸೋದು. ನೀರದೇ? ನೀರೇ ಇದೆ. ಹಾಂ. ಆದರೆ ಅಷ್ಟು ನಮ್ಮ ಅವನಿಗೆ ಸ್ವಲ್ಪ ಕೊರತೆ ಬೀಳ್ತದೆ ಅದು. ಹಾಂ ಹಾಂ. ಅದು ಮತ್ತೆ ಸುರಂಗ ಇದೆ ಅದಕ್ಕೆ. ಅದು 18-20 ಫೂಟ್ ಈ ಕಡೆಗೆ. ಹೌದಾ? ಹೌದು. ಓಹೋ. ಅವ್ರು ಬಾವಿ ತೋಡಿಸೋದ್ರಲ್ಲಿ ಫೇಲ್ಯೂರ್. ನಂಬರ್ 1 ಫೇಲ್ಯೂರು. ಎಷ್ಟು ತೆಗಿಸಿದ್ರೆ ನಾವಲ್ಲ. ಅಯ್ಯೋ, ಭಯಂಕರ ಆಳ. ಭಯಂಕರ ಸಿಕ್ಕಾಪಟ್ಟೆ ಆಳ ಅದು. ಇದು ಸಿಕ್ಕಾಪಟ್ಟೆ ತೆಗಿಸಿದ್ರೆ ಅದು ಏನಪ್ಪ ಸಕ್ಸಸ್ ಆಗಿಲ್ಲ. ಇದೊಂದು ಸ್ವಲ್ಪ ನೀರು ಬಂತು. ಹಾಂ. ಅವನಪ್ಪ ಇದು ಹಾಕೋನೆಯಾ ಬೋರ್ವೆಲ್? ಇಲ್ಲ, ಬೋರ್ವೆಲ್ ಹಾಕಿಲ್ಲ. ಹಾಂ, ಬೋರ್ವೆಲ್ ಹಾಕಿಲ್ಲ. ಇದೇ ನೀರೇ. ಕೊನೆಗೆ ಕಡಿಮೆ ಆದಾಗ ಅದೇ ಏನು ಮಾಡೋದು? ಯಾರ ಮನೆ ಅದು? ವೆಂಕಟರಮಣ ಶೆಟ್ಟಿ. ಅಲ್ಲಿಗೆ ನಿಮ್ಮ ಗಡಿ ಮುಗಿತಾ? ಅಲ್ಲಿ ಮುಗೀತು. ಹಂಗೆ ಈ ಕೆರೆ ಹೊರತೆ ಬಲ ಜಾಸ್ತಿ ಇದೆ ಇದಕ್ಕೆ. ಹೌದಾ? ಈಗ ನಿಮಗೆ ಈಗ ಬಳಕೆ ನೀರಿದೆ? ಹೌದು. ಅಂದರೆ ದಿವಸಕ್ಕೆ ಒಂದು 2-2.5 ಗಂಟೆ ಹೊಡಿಬೋದು ಒಂದು ದಿವಸ. ಹಳೆ ಬಾವಿ ಇದು? ಇದು ಹಳೆಯ. ಇದು ತಂದೂರು ಕಾಡಿಗೆ ನೋಡಿದೆ ಕಡೆ ನನ್ನ ತಮ್ಮ ಅದಕ್ಕೂ ಮತ್ತೆ JCB ತಂದು ಹಾಕಿದ್ದು ಮಾಡಿ ಏನೋ ಮಾಡ್ದ. ಹಾಂ. ಇದು ಸ್ವಲ್ಪ ಈಗ ಕ್ಲೀನ್ ಮಾಡಿಸ್ಬೇಕು ನಾನು. ಈ ಕೆರೆ ಇದು ಬಾವಿಯ? ಹಾಂ, ಸಣ್ಣದು. ಕುಡಿಯೋ ನೀರು ಸುಲಭ ಮಾಡಿದೆ. ಹಾಂ. ಈಗ ನೀವು ಮಾಡಿಸೋದ? ನಾ ಮಾಡಿಸೋದು. ಇದು ಇಲ್ಲೊಂದು ಜಂಬೆ ಮರ ಇತ್ತು, ಒಂದು ತಗ್ಗೆ ಇತ್ತು ಒಂದು ಸ್ವಲ್ಪ. ಅಂದರೆ ನೀರು ಹಸರಿಸ್ತಿತ್ತು ಬೇಸಿಗೆಯಲ್ಲಿ ಸ್ವಲ್ಪ. JCB ಬಂದಿತ್ತು ತೆಗೆಯ ಅಂದರೆ ಏನು ತೆಗೆದು ಒಂದು 6 ಫೂಟಿಗೆ ಶುರುವಾಗೋಯ್ತು. ಮತ್ತು ಸುತ್ತಲೂ ಇದೆ ಹೊರತು. ಇದನ್ನು ಅಂದರೆ ಸ್ವಲ್ಪ ದೊಡ್ಡ ಮಾಡಿಕೊಂಡ್ರೆ ನೀರಿನ ತೊಂದರೆ ಏನು ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಇದಕ್ಕೆ ಪೈಪ್ ಇದಕ್ಕೆ ಹಾಕಿದ್ದಾರೆ? ಇದಕ್ಕೆ ಇದೀಗ ಕುಡಿ ನೀರು ಹೋಗ್ತಾ ಇದೆ ಮೇಲೆ. ಕೃಷಿಗೆ ಸತತವಾದ ಕಾಳಜಿ ಬೇಕು. ಹೌದು, ಫಾಲೋಅಪ್ ಬೇಕು. ಪ್ರತಿ ಮರನೂ ನೋಡ್ತಾ ಇರಬೇಕಾಗ್ತದೆ. ಹೌದು. ಯಾಕೆ ಹೆಚ್ಚು ಫಲ ಬಂದಿಲ್ಲ, ಏನು ತೊಂದರೆ ಆಯಿತು ನೋಡ್ತಿರ್ಬೇಕಾಗ್ತದೆ, ಗಮನಿಸ್ಕೊಳ್ತಾ ಇರಬೇಕಾಗ್ತದೆ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಒಬ್ಬ ವ್ಯಕ್ತಿಗೆ 1 ಎಕರೆಯಿಂದ 3 ಎಕರೆ ಅಷ್ಟು ಸಾಕು. ತೋಟ ಬದುಕ್ಬೋದು. ಬೇಕಾದಂಗೆ 1 ಎಕರೆಗೆ ಬದುಕ್ಬೋದು. 1 ಎಕರೆ ಇದ್ರೆ ಅಂದರೆ ಕಡೆಗೆ 10 ಎಕರೆ 15 ಎಕರೆ ಎಲ್ಲ ಇದ್ರೆ ಏನಾಗ್ತದೆ ಕೇಳಿದ್ರೆ ಪೂರ್ತಿ ಲಕ್ಷ ಹಾಕ್ಲಿಕ್ಕೆ ಆಗೋಲ್ಲ. ಹೌದು, ಜಾಸ್ತಿ ಆಗ್ಬಿಡ್ತದೆ. ಇನ್ನೊಂದು ಮಟ್ಟಿಗೆ ಯಾವ ತೋಟಕ್ಕೆ ಬರ್ತನಾ? ಹಾಂ, ನಾ ಎಲ್ಲಿ ಹೋದ್ರೂ ಈಗ ವೆಹಿಕಲ್ ಇಲ್ಲಿ ತನಕ ಆರಾಮಾಗಿ ಬರುತ್ತೆ. ಹಾಂ, ಇಲ್ಲಿವರೆಗೆ ಬರುತ್ತೆ. ಹಾಂ, ಇಲ್ಲೇ ಮುಂದೆ ತಿರುಗಿಸ್ತಾರೆ ಅವರು. ವಿಗ್ಗೋ ಇದಕ್ಕೆ ಯಾಕೆ ನೀರು ಬರ್ತಾ ಇದೆ ಇಲ್ಲಿ? ಸ್ವಲ್ಪ ನೋಡು. ನಾ ಅಲ್ಲಿ ಮ್ಯಾಗನ ತೋಟಕ್ಕೆ ಬಿಟ್ಟಿದ್ದೆ.
ಮೇಲೂ ತೋಟಕ್ಕೆ ಬಿಟ್ಟಿದೆ, ಮಷಿನ್ ಹಾಕಿದ್ದಾನೆ. ಈ ಕರೋನಾ ನಂತರ ಹಾಂ ಇಲ್ಲಿಗೆ ಬಂದು ತೋಟ ಗೀಟ ಮಾಡ್ಕೊಂಡು ಇಲ್ಲಿ ಉಳಿದ ಮೇಲೆ ಹಾಂ ಏನು ನಿಮ್ಮ ಆರೋಗ್ಯ ಗಿರೋಗ್ಯ ಇತ್ಯಾದಿಗಳಲ್ಲಿ ಏನಾದ್ರು ಬದಲಾವಣೆ? ಆರೋಗ್ಯ ಒಳ್ಳೇದಾಯಿತು. ಹ್ಞೂ. ಇಲ್ಲಿ ಒಂದು 2 ಸಲ ಮೇಲೆ ಕೆಳಗೆ ತಿರುಗಿಬಿಟ್ರೆ ಬಹುಶಃ ಶುಗರ್ ಲೆವೆಲ್ ಎಲ್ಲ ಸರಿ ಇರ್ತದೆ, ಹಾರ್ಟ್ ಪಂಪಿಂಗ್ ಸರಿ ಇರ್ತದೆ. ವೀಕ್ಷಕರೇ, ಇಲ್ಲಿಯವರೆಗೆ ಪರಮೇಶ್ವರ ಹೆಗಡೆಯವರ ಕೃಷಿಯ ಮುಖ ಮತ್ತು ಅಲ್ಲಿ ಅವರು ಮಾಡಿದ ಪ್ರಯೋಗಗಳು, ಪ್ರಯೋಗಶೀಲತೆ ಅವರ ಕೇವಲ ಗಾಯಕಿಯಲ್ಲಿ ಮಾತ್ರ ಅಲ್ಲ, ಅದು ಕೃಷಿಯಲ್ಲೂ ಇದೆ ಅನ್ನೋದನ್ನು ನೀವು ಗಮನಿಸಿದಿರಿ. ಬಹಳಷ್ಟು ಅವರದೇ ಆದಂಥ ತರೀಕಾವನ್ನು ನೋಡಿದಿರಿ, ಅವರದೇ ಆದಂಥ ಕೆಲವು ಮುರ್ಕಿಗಳನ್ನು ನೋಡಿದಿರಿ. ಹಾಗಾಗಿ ಅದು ಕೃಷಿಯಲ್ಲಿ ಬಹುಶಃ ಇವರ ಪ್ರಯೋಗ ಇಲ್ಲಿ ಯಶಸ್ವಿ ಆದರೆ ಇಲ್ಲಿಯ ಸ್ಥಳೀಯ ಕೃಷಿಕರಿಗೆ ಕೃಷಿಯಲ್ಲಿ ಇನ್ನೊಂದು ರೀತಿಯ ಉತ್ಸಾಹ ಮತ್ತು ಹೊಸ ರೀತಿಯ ಪ್ರಯೋಗಾತ್ಮಕವಾದಂಥ ನಡೆಗಳು ಅವರಿಗೆ ಗೋಚರಿಸ್ಬೋದೇನೋ. ಇನ್ನು ಮುಂದೆ ನಾವು ಅವರ ಮನೆಯ ಒಳಗಡೆ ಹೋಗಿ ಒಂದಿಷ್ಟು ಅವರೊಟ್ಟಿಗೆ ಮಾತುಕತೆ ಮಾಡಬೇಕು. ಕಲಬಾಗದ ಇಡೀ ಪರಂಪರೆ, ಅವರ ಬೆಳವಣಿಗೆ, ಅವರ ಸಾಹಸ, ಅವರ ಸಾಧನೆ, ಅವರು ಇಲ್ಲಿವರೆಗೆ ನಡ್ಕೊಬಂದಂಥ ರೀತಿ, ಅವನ್ನೆಲ್ಲ ಅವರ ಬಾಯಲ್ಲೇ ಕೇಳೋಣ. ಬನ್ನಿ ಹೋಗೋಣ.